ಗೈಸ್, ಇದೇನು ಅಂತ ನೋಡ್ತಾ ಇದ್ದೀರಾ? ಬಾರ್ಲಿ ಅಕ್ಕಿ ಇಲ್ಲ ಬಾರ್ಲಿ. ಇದರಲ್ಲಿ ಪಾಯಸ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರಬೇಕು. ಸ್ಲಿಮ್ಮಲ್ಲಿ ಇಡಬೇಕು. ಸ್ಲಿಮ್ಮಲ್ಲಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಸ್ಲಿಮ್ಮಲ್ಲಿ ಇರಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ಸ್ಮೆಲ್ ಬರುತ್ತೆ. ಮನೆ ತುಂಬ ಸ್ಮೆಲ್ ಬಂದಾಗ ಆಫ್ ಮಾಡಿರಾಯಿತು. ಸ್ವಲ್ಪನೇ ಹುರ್ಕೊಬೇಕು. ಇದನ್ನು ಹುರಿದುಬಿಟ್ಟು ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ. ಇದನ್ನು ಕೂಲಾಗಕ್ಕೆ ಬಿಡ್ತೀನಿ. ತಣ್ಣಗಾಗಕ್ಕೆ ಬಿಟ್ಟಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು. ಇದನ್ನು ಮಿಕ್ಸಿಲಿ ಪೌಡ್ರ್ ಮಾಡಬೇಕು. ನೋಡಿ, ಇದನ್ನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಬಂದಿದ್ದೀನಿ. ತೀರಾ ಪೌಡ್ರ್ ಬೇಡ, ಈ ಥರ ತರಿನಾಗೆ ಇರಬೇಕು. ಆವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಪಾಯಸ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಈ ಥರ ತರಿಯಾಗೇ ಇರಬೇಕು. ಇವಾಗ ಪಾಯಸಕ್ಕೆ ಏನೇನು ಬೇಕು ನೋಡೋಣ. ಬಾರ್ಲಿ ಪಾಯಸಕ್ಕೆ ಏನೇನು ಬೇಕು ನೋಡೋಣ. ಬೆಲ್ಲ ಬೇಕು, ಹಾಲು ಮತ್ತು ಗೋಡಂಬಿ. ಇವಾಗ ಮಾಡೋದು ಹೆಂಗೆ ಅಂತ ನೋಡೋಣ. ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಲೋಟ ನೀರು ಹಾಕ್ತೀನಿ. ಸ್ವಲ್ಪ ಬಿಸಿ ಆಗಲಿ ನೀರು. ಇವಾಗ ಸ್ವಲ್ಪನೇ ಹಾಕ್ಬಿಟ್ಟು ಕಲಿಸ್ತಾ ಇರಬೇಕು. ಗಂಟಾಗ್ದಂಗೆ ಕಲಿಸ್ಕೋಬೇಕು. ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ಹಾಲು ಹಾಕಬೇಕು. ಈ ಥರ ಸ್ವಲ್ಪ ಕುದಿ ಬರಬೇಕು. ಗಂಟಿಲ್ದಂಗೆ ಕಲಿಸ್ಕೋಬೇಕು. ಈ ಥರ ಕುದಿ ಬರಬೇಕು. ಕುದಿ ಬಂದಮೇಲೆ ಇದಕ್ಕೆ ಹಾಲು ಆ್ಯಡ್ ಮಾಡಬೇಕು. ನೋಡಿ, ಹಾಲು ಹಾಕ್ತಾಯಿದ್ದೀನಿ. ನೀಟಾಗಿ ಮತ್ತೆ ಕುದಿ ಬರಬೇಕಿದು. ಚೆನ್ನಾಗಿ ಕುದಿಬೇಕು. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಗಟ್ಟಿಗೆ ಬೇಕಾದ್ರೆ ಗಟ್ಟಿ ಮಾಡ್ಕೋಬೋದು, ತೆಳು ಬೇಕಾದರೆ ತೆಳುಗೆ ಮಾಡ್ಕೋಬೋದು. ಈ ಟೈಮಲ್ಲೇ ಬೆಲ್ಲನೂ ಹಾಕ್ಬಿಡೋಣ. ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟು ಬೆಲ್ಲ ಯೂಸ್ ಮಾಡ್ಕೋಬೋದು. ಇದು ಇವಾಗ ನೀಟಾಗಿ ಇದು ಕುದೀಲಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಎಲ್ಲ ಹಳ್ಳಿದೆ ಪಾಯಸ. ಇವಾಗ ತುಪ್ಪದಲ್ಲಿ ಕರೆದಿರೋ ಗೋಡಂಬಿನ ಅದರೊಳಗೆ ಆ್ಯಡ್ ಮಾಡೋಣ. ಗೋಡಂಬಿನ ಆ್ಯಡ್ ಮಾಡೋಣ. ಪಾಯಸ ರೆಡಿಯಾಗಿದೆ. ಇವಾಗ ಈ ಬಾರ್ಲಿ ಪಾಯಸ ರೆಡಿ ಇದೆ. ಘಮ ಘಮ ಅಂತ ಇದೆ. ಬಾರ್ಲಿ ಪಾಯಸ ರೆಡಿ. ನೀವು ಮಾಡ್ಕೊಂಡು ಕುಡೀರಿ. ಮಕ್ಳಿಗೂ ತುಂಬ ಒಳ್ಳೆಯದು. ಸ್ಕೂಲಿಂದ ಬಂದಾಗ ಮಕ್ಳಿಗೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ತಂಪು, ದೇಹಕ್ಕೆ ತುಂಬ ತಂಪು. ಹಾಗಾಗಿ ನೀವು ಮಾಡ್ಕೊಂಡು ಮನೆಯವರೆಲ್ಲ ಕುಡೀರಿ, ಟ್ರೈ ಮಾಡಿ. ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಸಪೋರ್ಟ್ ಮೀ.